ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear student, welcomes you to all for today online virtual classes. ತರಬೇತಿದಾರರೇ, ಈಗಾಗಲೇ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ 8 ತರಗತಿಗಳನ್ನು ತೆಗೆದುಕೊಂಡಿದ್ದೀನಿ. ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ನಲ್ಲಿ ಆಸ್ ಪರ್ ಯುವರ್ NSQF level 5 syllabus continuation 9th class. Today we will discuss the chapter hydraulics and pneumatics, pressure relief valve, pressure reducing valve, pressure regulator and their functions, and for interrupting, counterbalancing and sequencing. ಈ ವಿಷಯದ ಬಗ್ಗೆ ಥಿಯರಿ ಪಾರ್ಟ್ ಅನ್ನ ನಾವು ನೋಡ್ತಾ ಹೋಗೋಣ. At the end of this lesson, you shall be able to differentiate pressure relief valve, pressure reducing valve, pressure regulator ಮತ್ತು ಇವುಗಳ ಫಂಕ್ಷನ್ಸ್ ಅನ್ನ ನಾವು ತಿಳ್ಕೋಬೇಕು. ಹಾಗೂ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ನಲ್ಲಿ ಕೌಂಟರ್ ಬ್ಯಾಲೆನ್ಸಿಂಗ್ ಅಂಡ್ ಸೀಕ್ವೆನ್ಸಿಂಗ್ ಅಂತ ಬರುತ್ತೆ. ಈ ವಿಷಯದ ಬಗ್ಗೆ ಮನನವನ್ನ ಮಾಡ್ಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ಪ್ರೆಷರ್ ಕಂಟ್ರೋಲ್ ವಾಲ್ವ್ ಬರೋಣ. ಸೊ ಟು ಕಂಟ್ರೋಲ್, ಏನಪ್ಪಾ ಪ್ರೆಷರ್ ಕಂಟ್ರೋಲ್ ವಾಲ್ವ್ ಕೆಲಸ? ಟು ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದ ಪ್ರೆಷರ್, various pressure valve are used in hydraulic system. ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತೆ ರೆಗ್ಯುಲೇಟ್ ಮಾಡಲಿಕ್ಕೆ ಅನೇಕ ಪ್ರೆಷರ್ ವಾಲ್ವ್ ಅನ್ನು ನಾವು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಬಳಕೆಯನ್ನ ಮಾಡ್ತೀವಿ. ಯಾವ್ಯಾವ್ದು ಅಂದರೆ ಈ ಪ್ರೆಷರ್ ಕಂಟ್ರೋಲ್ ವಾಲ್ವ್ ನಲ್ಲಿ ಮುಖ್ಯವಾಗಿ ಪ್ರೆಷರ್ ರಿಲೀಫ್ ವಾಲ್ವ್, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್, ಪ್ರೆಷರ್ ರೆಗ್ಯುಲೇಟರ್, ಇವು 3 ವಿಷಯಗಳ ಬಗ್ಗೆ ಈ ದಿನದ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ನಾವು ಲೆಟ್ ಅಸ್ ಕಮ್ ಟು ಪ್ರೆಷರ್ ರಿಲೀಫ್ ವಾಲ್ವ್. ದಿಸ್ ಇಸ್ ಪ್ರೆಷರ್ ರಿಲೀಫ್ ವಾಲ್ವ್. ಈ ಪ್ರೆಷರ್ ರಿಲೀಫ್ ವಾಲ್ವ್ ಏನಿದೆ ಮಕ್ಕಳೇ ನೋಡಿ, ದಿಸ್ ಇಸ್ ಪ್ರೆಷರ್ ರಿಲೀಫ್ ವಾಲ್ವ್. ದ ಪ್ರೆಷರ್ ಇನ್ ದ ಸಿಸ್ಟಮ್ ಇಸ್ ಸೆಟ್ ಅಂಡ್ ರೆಸ್ಟ್ರಿಕ್ಟೆಡ್ ಬೈ ಅ ಪ್ರೆಷರ್ ರಿಲೀಫ್ ವಾಲ್ವ್. ಪ್ರೆಷರ್ ರಿಲೀಫ್ ವಾಲ್ವ್ ಆಲ್ಸೋ ಹೆಲ್ಪ್ ಟು ರಿಮೂವ್ ಎಕ್ಸಸ್ ಅಮೌಂಟ್ of oil from system to tank to overcome excess pressure. ಪ್ರೆಷರ್ ರಿಲೀಫ್ ವಾಲ್ವ್ ಏನ್ ಹೇಳುತ್ತೆ ಮಕ್ಕಳೇ, ಸಾಮಾನ್ಯವಾಗಿ ಸಿಸ್ಟಮ್ ನಲ್ಲಿ ನಾವು ಪ್ರೆಷರ್ ಅನ್ನ ಸೆಟ್ ಮಾಡಿರ್ತೀವಿ ಎಷ್ಟು ಹೋಗ್ಬೇಕು ಅಂತ, ಮತ್ತೆ ಇದನ್ನ ರೆಸ್ಟ್ರಿಕ್ಟ್ ಮಾಡ್ತೀವಿ ಅಂದ್ರೆ ಇಷ್ಟೇ ಪ್ರೆಷರ್ ಹೋಗ್ಬೇಕು, ಮತ್ತೆ ಎಕ್ಸಸ್ ಬಂದ್ರೆ ಎಲ್ಲಿ ಹೋಗೋದು? ಸೊ ದಿಸ್ ಎಕ್ಸಸ್ ಪ್ರೆಷರ್ ಎಲ್ಲಿ ಹೋಗುತ್ತೆ? ಅದು ಈ ಪ್ರೆಷರ್ ರಿಲೀಫ್ ವಾಲ್ವ್ ಮೂಲಕ ಹೋಗುತ್ತೆ. ಈ ಪ್ರೆಷರ್ ರಿಲೀಫ್ ವಾಲ್ವ್ help to remove the excess of oil. excess of oil ನಿಮ್ಗೆ ಹಿಂದೆ ನಾನು ಸರ್ಕ್ಯೂಟ್ ನಲ್ಲಿ ಅನಿಮೇಷನ್ಸ್ ನಲ್ಲಿ ಹಿಂದಿನ ತರಗತಿಗಳಲ್ಲಿ ತೋರಿಸಿದ್ದೀನಿ ಹೇಗೆ ಹೋಗುತ್ತೆ ಅಂತ ಹೇಳಿ. ಮೀಟರ್ ಇನ್ ಮೀಟರ್ ಔಟ್ ಸರ್ಕ್ಯೂಟ್ ಅಲ್ಲೂ ಕೂಡ ನಾನು ತೋರಿಸಿದ್ದೀನಿ. ಸೊ ಎಕ್ಸಸ್ ಆಯಿಲ್ ಹೋಗ್ಬೇಕಾದ್ರೆ ಈ ಪ್ರೆಷರ್, ಎಕ್ಸಸ್ ಪ್ರೆಷರ್ ಬಂದಾಗ ಈ ಪ್ರೆಷರ್ ರಿಲೀಫ್ ವಾಲ್ವ್ ಮುಖಾಂತರ ಅದು ಎಲ್ಲಿಗೆ ಹೋಗುತ್ತೆ? ಟ್ಯಾಂಕ್. ಎಕ್ಸಸ್ ಪ್ರೆಷರ್ ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ಗೆ ಒಂದು ಪ್ರೆಷರ್ ರಿಲೀಫ್ ವಾಲ್ವ್ದು ಒಂದು ಇದನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಸೊ ಇಲ್ಲಿ ಒಂದು ಪುಪೆಟ್ ಇದೆ. ದಿಸ್ ಇಸ್ ದ ಬಾಡಿ, ದಿಸ್ ಇಸ್ ದ ನಾಬ್, ಸ್ಪ್ರಿಂಗ್ ಆಕ್ಚುಯೇಷನ್ಸ್, ದಿಸ್ ಇಸ್ ದ ಪೋರ್ಟ್. ಪೋರ್ಟ್ ಎ ಎಂಟ್ರಿ, ಪೋರ್ಟ್ ಬಿ ಇಲ್ಲಿ ಈ ಮೂಲಕ ಹೋಗ್ಬೇಕು. ಈಗ ಎಂಟ್ರಿ ಆಗಿ ಎನಲ್ಲಿ ಬಂದು ಬಿ ನಲ್ಲಿ ಹೋಗ್ಬೇಕು. ಇನ್ ದಿಸ್ ಪ್ರೆಷರ್ ರಿಲೀಫ್ ವಾಲ್ವ್, ಸೇಮ್ ಚಿತ್ರ, ಇನ್ ದಿಸ್ ಡಿಸೈನ್ ಇನ್ಕಾರ್ಪೊರೇಟಿಂಗ್ ಎ ಪುಪೆಟ್ ವಾಲ್ವ್. ಇಲ್ಲಿ ಒಂದು ಪುಪೆಟ್ ವಾಲ್ವ್ ಅನ್ನು ಕೊಟ್ಟಿದ್ದಾನೆ. ಎ ಸೀಲ್ ಇಸ್ ಪ್ರೆಸ್ಡ್ ಅಗೇನ್ಸ್ಟ್ ದ ಇನ್ಲೆಟ್ ಪೋರ್ಟ್ ಪಿ. ಇಲ್ಲೇನಾಗುತ್ತೆ, ಒಂದು ಸೀಲ್ ಇಲ್ಲಿ ಪ್ರೆಸ್ ಆಗುತ್ತೆ. ಇನ್ಲೆಟ್ ಪೋರ್ಟ್ ಪಿ ಅಂತ ಇದೆಯಲ್ಲ, ಇಲ್ಲಿ ಪಿ ಬ್ರಾಕೆಟ್ ನಲ್ಲಿ ಎ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಎ ಪಿ
A seal is pressed against the inlet port P by a spring when the valve in it is normal positions. Normal positions nalli like that. Right? The input pressure P acts on the surface of the sealing element, generate the force. ಯಾವಾಗ ಈ ಪೋರ್ಟ್ ಇನ್ಲೆಟ್ ಪೋರ್ಟ್ ಮೇಲೆ ಪ್ರೆಷರ್ ಬೀಳ್ತು ಸೀಲ್ ಮೇಲೆ ಇದೇನಾಗುತ್ತೆ ಫೋರ್ಸ್ ಅನ್ನ ಜನರೇಟ್ ಮಾಡುತ್ತೆ. ಆ ಫೋರ್ಸ್ ಜನರೇಟ್ ಆಗುತ್ತೆ ಯಾವ್ದ್ರ ಮೇಲೆ ಬೀಳ್ತಾ ಇರುತ್ತೆ, ಆ ಸ್ಪ್ರಿಂಗ್ ಎಲಿಮೆಂಟ್ ಇದೆಯಲ್ಲ ಅದ್ರ ಮೇಲೆ ಬೀಳ್ತಾ ಇರುತ್ತೆ. ದಟ್ ಮೀನ್ಸ್ ದ ಇನ್ಪುಟ್ ಪ್ರೆಷರ್ ಪಿ ಆಕ್ಟ್ಸ್ ಆನ್ ದ ಸರ್ಫೇಸ್ ಆಫ್ ದ ಸೀಲಿಂಗ್ ಎಲಿಮೆಂಟ್. ಇಲ್ಲಿ ಸೀಲಿಂಗ್ ಎಲಿಮೆಂಟ್ ಜನರೇಟ್ ದ ಫೋರ್ಸ್. ಫೋರ್ಸ್ ಅನ್ನ ಏನ್ ಮಾಡುತ್ತೆ ಮಕ್ಕಳೇ, ಅದು ಜನರೇಟ್ ಮಾಡುತ್ತೆ. ಹಾಗೇನಾಗುತ್ತೆ, ಫೋರ್ಸ್ ಇಸ್ ಈಕ್ವಲ್ ಟು P1 into A1. P1 into A1. If the force generated by the input pressure exceeds the spring force, the valve starts to open. ಈಗ ನೋಡಿ ಇಲ್ಲಿ ಪೊಪೆಟ್ ಏನಾಗಿದೆ, ಸ್ಟಾರ್ಟ್ ಟು ಓಪನ್. ಸ್ವಲ್ಪ ಅಲ್ಲಿ ಹಿಂದಿನ ಚಿತ್ರದಲ್ಲಿ ಇತ್ತಲ್ಲ ಮಕ್ಕಳೇ, ಈ ಚಿತ್ರದಲ್ಲಿ ನೋಡಿ ಇಲ್ಲಿ ಕ್ಲೋಸ್ ಆಗಿದೆ ಪೊಪೆಟ್ ಇನ್ಲೆಟ್ ಪೋರ್ಟ್ ನಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದೆ. ಈಗ ನೀವು ನೆಕ್ಸ್ಟ್ ಚಿತ್ರಕ್ಕೆ ಬನ್ನಿ, ಇಲ್ಲೇನಾಗಿದೆ, force generated by the input pressure exceeds the spring force, the valve starts to open. ಏನಾಗಿದೆ ಈಗ ವಾಲ್ವ್ ಏನಾಗಿದೆ, ಓಪನ್ ಆಗಿದೆ. This causes partial flow of the liquid to the tank. If the input pressure continues to increase, the valve opens until the complete pump delivery flows the tank. ಏನಾಗುತ್ತೆ, ನೀವು ಸಿಲಿಂಡರ್ ನ ಆಕ್ಚುಯೇಟ್ ಮಾಡ್ತೀರಿ, ಮೋಟರ್ ರನ್ ಆಗ್ತಾ ಇರುತ್ತೆ, ಪಂಪ್ ಆಗುತ್ತೆ, ಟ್ಯಾಂಕ್ ಇಂದ ಏನಾಗುತ್ತೆ, ಪಂಪ್ ಮೂಲಕ ಫ್ಲೂಯಿಡ್ ಮೇಲಕ್ಕೆ ಫ್ಲೋ ಆಗ್ತಾ ಹೋಗ್ತಾ ಇರುತ್ತೆ. ಫ್ಲೋ ಆಗಿ ಅಲ್ಲಿ ಡಿಸಿವಿ ಇಂದ ಎಲ್ಲಿಗೆ ಹೋಗ್ಬೇಕು, ಸಿಲಿಂಡರ್ಗೆ ಹೋಗ್ಬೇಕು. ಡಿಸಿವಿ ಇಂದ ಸಿಲಿಂಡರ್ಗೆ ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಮಕ್ಕಳೇ, ಪ್ರೆಷರ್ ಎಕ್ಸೀಡ್ ಆಯ್ತು. ಪ್ರೆಷರ್ ಎಕ್ಸೀಡ್ ಆದಾಗ ಈ ಸೀಲ್ ಮೇಲೆ ಇದು ಪ್ರೆಷರ್ ಬಿಡುತ್ತೆ ಪೊಪೆಟ್ ಮೇಲೆ. ಅಂದ್ರೆ ಪೋರ್ಟ್ ಪಿ ರಿಲೀಫ್ ವಾಲ್ವ್ ಕೊಟ್ಟಿರ್ತಾನೆ ಅವನು. ಆ ರಿಲೀಫ್ ವಾಲ್ವ್ ನಲ್ಲಿ ಏನಾಗುತ್ತೆ, ಪ್ರೆಷರ್ ಬಿದ್ದಾಗ ಆ ಸ್ಪ್ರಿಂಗ್ ಏನಾಗುತ್ತೆ, ಆಕ್ಟ್ ಆದಾಗ ಅದು ಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಓಪನ್ ಆಯ್ತು ಪ್ರೆಷರ್ ರಿಲೀಫ್ ವಾಲ್ವ್, ಪಾರ್ಸಿಯಲ್ ಫ್ಲೋ ಆಫ್ ಲಿಕ್ವಿಡ್ ಫ್ಲೋ ಟು ದ ಟ್ಯಾಂಕ್. ಪಾರ್ಸಿಯಲ್ ಸ್ವಲ್ಪ ಪ್ರಮಾಣದ ಆಯಿಲ್, ಎಕ್ಸಸ್ ಇರ್ತಕ್ಕಂಥ ಆಯಿಲ್ ಇಲ್ಲಿಂದ ಬಂದು ಈ ಕಡೆ ಟಿ ಇಂಟು ಬಿ ದಿಯಲ್ಲಿ ಈ ಮೂಲಕ ಎಲ್ಲಿಗೆ ಹೋಗುತ್ತೆ, ಅದು ಟ್ಯಾಂಕ್ ಗೆ ಡೆಲಿವರಿ ಆಗುತ್ತೆ. ಸೊ ದಿಸ್ ಇಸ್ ಪ್ರೆಷರ್ ರಿಲೀಫ್ ವಾಲ್ವ್. ಹೌ ಇಟ್ ವರ್ಕ್ಸ್ ನೋಡಿ, ಇಲ್ಲಿ ನಿಮಗೆ ಅಗೈನ್ ಚಿತ್ರವನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಸಿಲಿಂಡರ್ ಇದೆ. ದ ರೆಸಿಸ್ಟೆನ್ಸ್ ಅಟ್ ದ ಔಟ್ಲೆಟ್ ಟ್ಯಾಂಕ್ ಲೈನ್, ದಟ್ ಮೀನ್ಸ್ ಫಿಲ್ಟರ್ outlet, must be added to the force of the spring in the pressure relief valve. Application of PRV is shown in the figure. PRV ಅಂದ್ರೆ pressure relief valve. ಅದೊಂದು ಅಪ್ಲಿಕೇಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ. ಇಲ್ಲಿಂದ ಪ್ರೆಷರ್ ಮತ್ತು ಇಲ್ಲಿ ಪ್ರೆಷರ್ ರಿಲೀಫ್ ವಾಲ್ವ್ ನ ಕೊಟ್ಟಿದ್ದಾನೆ. ಇದು ಇಲ್ಲಿಂದ ಪಿ ಇಂದ ಬಿಗೆ ಹೋಗಿದೆ. ಓಕೆ, ಪಿ ಇಂದ ಬಿಗೆ ಹೋದ್ಮೇಲೆ ಪಿ ಇಂದ ಬಿಗೆ ಹೋಗಿ ಬಿ ಇಂದ ಏನಾಯ್ತು, ಇಲ್ಲಿ ರಾಡ್ ಎಂಡ್ ಇದೆ, ರಾಡ್ ಎಂಡ್ ಇಂದ ಮೂವ್ ಮಾಡಿ ಪುಸ್ ಆದಾಗ ಇಲ್ಲಿ ಒನ್ ಇದೆಯಲ್ಲ, ಒನ್ ಇಂದ ಇರ್ತಕ್ಕಂಥದ್ದು ಏನಾಯ್ತು, ಮತ್ತೆ ಎ ಇಂದ ಟಿ ಬಂದು ಟ್ಯಾಂಕ್ ಬಂತು. ಸೊ ಇಲ್ಲಿ ಮಕ್ಕಳೇ ಇಲ್ಲಿ ಒಂದು ನಾನ್ ರಿಟರ್ನ್ ವಾಲ್ವ್ ನ ಕೊಟ್ಟಿದ್ದಾನೆ ನೋಡಿ. ಇದು ನಾನ್ ರಿಟರ್ನ್ ವಾಲ್ವ್. ಸೊ ಈಗ ಬಂದಾಗ ಏನಾಗುತ್ತೆ, ಇದು ನಾನ್ ರಿಟರ್ನ್ ವಾಲ್ವ್, ಚೆಕ್ ವಾಲ್ವ್ ಅಂತ ಕರಿತೀವಿ. ಈ ಚೆಕ್ ವಾಲ್ವ್ 1.2 ಅಂತ ಇದೆಯಲ್ಲ, ದಿಸ್ ಇಸ್ ಚೆಕ್ ವಾಲ್ವ್. ಇದು ಲಿಫ್ಟ್ ಆಗುತ್ತೆ ಮಕ್ಕಳು. ಲಿಫ್ಟ್ ಆಗಿ ಫ್ಲೂಯಿಡ್ ಏನಾಗುತ್ತೆ, ಫ್ಲೋ ಆಗುತ್ತೆ. ರಿಟರ್ನ್ ಬರಲ್ಲ, ರಿಟರ್ನ್ ಅದು ಬರಲ್ಲ. ಇಲ್ಲಿ ನಿಮಗೆ ಪಂಪ್ ಅನ್ನ ಕೊಟ್ಟಿದ್ದಾನೆ, ಮೋಟರ್ ನ ಕೊಟ್ಟಿದ್ದಾರೆ, ಇಲ್ಲಿ ರಿಲೀಫ್ ವಾಲ್ವ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಬಂದಂತ ಆಯಿಲ್ ಏನಾಗುತ್ತೆ, ಇಲ್ಲಿ ನಾನ್ ರಿಟರ್ನ್ ವಾಲ್ವ್ ನಲ್ಲಿ, ಇದು ರಿಲೀಫ್ ವಾಲ್ವ್ ನಲ್ಲಿ ಬಂದು ಇಲ್ಲಿ ಅಗೈನ್ ಇಲ್ಲಿ ಪೆಟ್ರೋಲ್ ಬಂದು ಮತ್ತೆ ಇಲ್ಲಿ ಟ್ಯಾಂಕ್ ಒಳಗಡೆ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದಿ PRV, ಪ್ರೆಷರ್ ರಿಲೀಫ್ ವಾಲ್ವ್ ವರ್ಕ್ಸ್. ಒಂದು ಅಪ್ಲಿಕೇಶನ್ಸ್ ಇರ್ತಕ್ಕಂಥ ಒಂದು PRV. ಇನ್ನೊಂದು ವಾಲ್ವ್ ಇದೆ, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್. ಟೂ ವೇ ವಾಲ್ವ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್. ಪ್ರೆಷರ್ ರೆಗ್ಯುಲೇಟರ್ ರೆಡ್ಯೂಸ್ ದ ಇನ್ಲೆಟ್ ಪ್ರೆಷರ್ ಟು ಅನ್ ಅಡ್ಜಸ್ಟಬಲ್ ಔಟ್ಲೆಟ್ ಪ್ರೆಷರ್. ಇಲ್ಲಿ ಒಂದು ಪ್ರೆಷರ್ ರೆಗ್ಯುಲೇಟರ್ಸ್ ಅನ್ನು ಯೂಸ್ ಮಾಡ್ತಾರೆ, ರೆಗ್ಯುಲೇಟ್ ದ ಪ್ರೆಷರ್. ಅದೇನ್ ಮಾಡುತ್ತೆ ಪ್ರೆಷರ್ ರೆಗ್ಯುಲೇಟರ್, ಇನ್ಲೆಟ್ ಪ್ರೆಷರ್ ಅನ್ನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ, ಔಟ್ಲೆಟ್ ಪ್ರೆಷರ್ ಅನ್ನ ಅಡ್ಜಸ್ಟ್ ಮಾಡುತ್ತೆ. ಇನ್ಲೆಟ್ ಪ್ರೆಷರ್ ಅನ್ನ ರೆಡ್ಯೂಸ್ ಮಾಡಿ ಔಟ್ಲೆಟ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ದಟ್ ಮೀನ್ಸ್ ಅಡ್ಜಸ್ಟ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇದು ಒಂದು ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್, ಟೂ ವೇ ವಾಲ್ವ್.
It is appropriate to use this in hydraulic system only if different pressures are required. ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಮಗೆ ಒಂದೇ ತರ ಪ್ರೆಷರ್ ಅಲ್ಲ, ಎರಡು ಡಿಫರೆಂಟ್ ಪ್ರೆಷರ್ಸ್ ಬೇಕು ಅಂದಾಗ ಈ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅನ್ನು ನಾವು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಮಕ್ಕಳೇ, ಇದು ಸ್ಪೂಲ್ ಇದೆ, ಇಲ್ಲಿ ಅರೋ ಮಾರ್ಕಲ್ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ದ ಬಾಡಿ, ದಿಸ್ ಇಸ್ ದ ನಾಬ್. ಓಕೆ, ಸೊ ದಿಸ್ ಇಸ್ ಪೋರ್ಟ್ ಪಿ, ಇಲ್ಲಿಂದ ಇಲ್ಲಿ ಹೋಗೋದು, ಇಲ್ಲಿಂದ ಇಲ್ಲಿ ಈ ಕಡೆಗೆ ಬರೋದು. ಇದು ಟೂ ವೇ ವಾಲ್ವ್. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ವೇರ್ ಡಿಫರೆಂಟ್ ಪ್ರೆಷರ್ಸ್ ಆರ್ ರಿಕ್ವೈರ್ಡ್. ಎಲ್ಲಿ ಡಿಫರೆಂಟ್ ಪ್ರೆಷರ್ಸ್ ನಮಗೆ ಬೇಕಾಗುತ್ತೋ ಸಿಲಿಂಡರ್ ನ ಆಕ್ಚುಯೇಟ್ ಮಾಡ್ಲಿಕ್ಕೆ, ಅಂತಹ ಸಂದರ್ಭದಲ್ಲಿ ಈ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅನ್ನು ನಾವು ಯೂಸ್ ಮಾಡ್ತೀವಿ. ದಿಸ್ ವಾಲ್ವ್ ಇಸ್ ನಾರ್ಮಲಿ ಓಪನ್. ದ ಔಟ್ಲೆಟ್ ಪ್ರೆಷರ್ ಎ acts via pilot on the left hand surface of the pilot piston against an adjustable spring force. ನೋಡಿ ಈಗ ಇಲ್ಲಿ ನಾರ್ಮಲಿ ಓಪನ್ ಕಂಡೀಷನ್ಸ್ ಇದು. ಓಕೆ, ದ ಔಟ್ಲೆಟ್ ಪ್ರೆಷರ್ ಎ ಇಲ್ಲಿದೆ ನೋಡಿ. ಔಟ್ಲೆಟ್ ಪ್ರೆಷರ್ ಪಿ ಇಂದ ಬಂತು, ಔಟ್ಲೆಟ್ ಪ್ರೆಷರ್ ಎ ಈ ಕಡೆ ಬಂದಿದೆ. ಎಲ್ಲಿಂದ ಹೋಗ್ತಾ ಇದೆ ಅಂದ್ರೆ ವಯಾ ಪೈಲಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸರ್ಫೇಸ್ ಆಫ್ ದ ಪೈಲಟ್. ಇದು ಲೆಫ್ಟ್ ಹ್ಯಾಂಡ್, ಇದು ಎಡ ಭಾಗದಲ್ಲಿ ಇರ್ತಕ್ಕಂಥ ಪೈಲಟ್ ಮೂಲಕ ಹೋಗ್ತಾ ಇದೆ. ಎಗನೆಸ್ಟ್ ಏನ್ ಅಡ್ಜಸ್ಟಬಲ್ ಸ್ಪ್ರಿಂಗ್. ನೋಡಿ ಇಲ್ಲಿ ಒಂದು ಅಡ್ಜಸ್ಟಬಲ್ ಸ್ಪ್ರಿಂಗ್ ಅನ್ನ ಕೊಟ್ಟಿದ್ದೇನೆ, ಅದ್ರ ಮೂಲಕ ಫೋರ್ಸ್ ಈಗ ಹೋಗ್ತಾ ಇದೆ. ಪಿ ಇಂದ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಏನಲ್ಲಿ ಔಟ್ಲೆಟ್ ಆಗ್ತಾ ಇರೋದನ್ನ ನಾವು ನೋಡಬಹುದು. ಅಂಡ್ ವೆನ್ ದ ಪ್ರೆಷರ್ ರೈಸಸ್ ಅಟ್ ಔಟ್ಲೆಟ್ ಎ, ಡಿಫರೆಂಟ್ ಪ್ರೆಷರ್ ಅಂತ ಹೇಳಿದ್ನಲ್ಲ, ಔಟ್ಲೆಟ್ ಎ ನಲ್ಲಿ ಪ್ರೆಷರ್ ರೈಸ್ ಆದಾಗ ದ ಫಾರೆನ್ ಸರ್ಫೇಸ್ ಆಫ್ ದ ಪೈಲಟ್ ಪಿಸ್ಟನ್ ಬಿಕಮ್ಸ್ ಇನ್ಕ್ರೀಸ್. ಇದೇನಾಗುತ್ತೆ, ಈ ಫಾರೆನ್ ಅಲ್ಲಿ ಇರ್ತಕ್ಕಂಥ ಪೈಲಟ್ ಇದೆಯಲ್ಲ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಸ್ಪೇಸ್. ದ ಪಿಸ್ಟನ್ ಇಸ್ ಡಿಸ್ಪ್ಲೇಸ್ ಟು ದ ರೈಟ್ ಹ್ಯಾಂಡ್. ಪಿಸ್ಟನ್ ಏನಾಗುತ್ತೆ ರೈಟ್ ಹ್ಯಾಂಡ್ ಬರುತ್ತೆ. ಅಲ್ಲಿ ಟೋಟಲ್ ಗ್ಯಾಪ್ ಬಿಕಮ್ಸ್ ನ್ಯಾರೋವರ್. ಆ ಗ್ಯಾಪ್ ಏನಾಗುತ್ತೆ, ಅದು ನ್ಯಾರೋವರ್. ಓಕೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅಂತ ಹೇಳಿ. Then this causes a pressure drop in the case of slide valves. It is also possible to design the control heads in such a way that the opening gap is increased only slowly. ನೋಡಿ ಈ ಸ್ಪೂಲ್ ಇದೆಯಲ್ಲ ಮಕ್ಕಳೇ, ಇದರಿಂದ ಏನಾಗುತ್ತೆ, ಪ್ರೆಷರ್ ಡ್ರಾಪ್ ಆಗುತ್ತೆ. ನಮ್ಮ ಪ್ರೆಷರ್ ಡ್ರಾಪ್ ಆಗ್ತಕ್ಕಂಥ, ದಟ್ ಮೀನ್ಸ್ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್. ಇದ್ರಲ್ಲೇನೆ ಏನಾಗಬೇಕು, ಪ್ರೆಷರ್ ಡ್ರಾಪ್ ಆಗಬೇಕು. ಇನ್ ದಿಸ್ ಕೇಸ್ ಆಫ್ ಸ್ಲೈಡ್ ವಾಲ್ವ್ ಯಾವ ರೀತಿ ಡಿಸೈನ್ ಮಾಡಿದ್ದಾನೆ ಅಂತ ಅಂದ್ರೆ, ದಿ ಕಂಟ್ರೋಲ್ ದ ಎಡ್ಜಸ್ ಇನ್ ಸಚ್ ಎ ವೇ. ಸ್ವಲ್ಪ 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 ಓಪನಿಂಗ್ ಆಗ್ತಕ್ಕಂಥದ್ದು, ಗ್ಯಾಪ್ ಇನ್ಕ್ರೀಸ್ ಆಗ್ತಾ ಇನ್ಕ್ರೀಸ್, ಗ್ಯಾಪ್ ಇನ್ಕ್ರೀಸಸ್, ಓಪನಿಂಗ್ ಗ್ಯಾಪ್ ಇನ್ಕ್ರೀಸಸ್ ಓನ್ಲಿ ಸ್ಲೋಲಿ. ಸ್ಲೋ ಆಗಿ ಏನಾಗ್ತದೆ, ಈ ಸ್ಪೂಲ್ ನೋಡಿ ಎಡದಗಡೆಯಿಂದ ರೈಟ್ ಸೈಡ್ಗೆ ಬಲದಗಡೆಗೆ ಚಲನೆ ಆಗ್ತಾ ಇರ್ತದೆ. ದಿಸ್ ಗಿವ್ಸ್ ಗ್ರೇಟರ್ ಕಂಟ್ರೋಲ್ ಅಂಡ್ ಪ್ರಿಸಿಷನ್. ಇದರಿಂದ ನಮ್ಗೆ ಏನಂತ ಅಂದ್ರೆ ಅಕ್ಯುರೇಟ್ ಕಂಟ್ರೋಲ್ ಮಾಡಬಹುದು, ಮತ್ತೆ ಪ್ರಿಸಿಷನ್ ಆಗಿ ನಾವು ಕಂಟ್ರೋಲ್ ಮಾಡಬಹುದು. ಅಂದ್ರೆ ನಮ್ಗೆ ಬೇಕು ಅಂದಾಗ ಪ್ರೆಷರ್ ಅನ್ನ ರೆಡ್ಯೂಷನ್ ನಾವು ಆಟೋಮೆಟಿಕ್ ಆಗಿ ಇದ್ರ ಮೂಲಕ ನಾವು ಮಾಡಬಹುದು. ಈ ಫಿಗರ್ ನಲ್ಲಿ ನಿಮ್ಗೆ ಅದು ಗೊತ್ತಾಗ್ತಾ ಇದೆ. ದಿಸ್ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್, when the preset maximum pressure is reached, the throttle point closely completely. ನೋಡಿ ಮಕ್ಕಳೇ, ಈ ಪ್ರಿಸೆಟ್ ಮ್ಯಾಕ್ಸಿಮಮ್ ಪ್ರೆಷರ್ ಏನಾಗಿದೆ, ನಾವ್ ಈಗಾಗಲೇ ಸೆಟ್ ಮಾಡಿರ್ತೀವಿ, ಮೊದಲೇ ಸೆಟ್ ಮಾಡಿ, ದಟ್ ಇಸ್ ಕಾಲ್ಡ್ ಪ್ರಿಸೆಟ್ ಅಂತ ಕರಿತೀವಿ. ಆ ಒಂದು ಪ್ರೆಷರ್ ಅನ್ನ ರೀಚ್ ಆದಾಗ ಆ ಥ್ರೋಟಲ್ ಪಾಯಿಂಟ್ ಏನಿದೆ ಅದು ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ, ಕಂಪ್ಲೀಟ್ಲಿ ಕ್ಲೋಸಸ್. ದಿ ಪ್ರೆಷರ್ ಅಟ್ ದ ಔಟ್ಲೆಟ್ ಎ of the pressure regulator is less than the system pressure at P and constant. ನೋಡಿ ಔಟ್ಲೆಟ್ ಎ ನಲ್ಲಿ ಏನ್ ಬಂತು ಪ್ರೆಷರ್, ಆಯ್ತಾ? ದ ಪ್ರೆಷರ್ ಅಟ್ ದ ಔಟ್ಲೆಟ್ ಎ ಇಲ್ಲಿನಲ್ಲಿ ದ ಪ್ರೆಷರ್ ರೆಗ್ಯುಲೇಟರ್ ಇಸ್ ಲೆಸ್ ದೆನ್ ದಿ ಸಿಸ್ಟಮ್ ಪ್ರೆಷರ್. ಸಿಸ್ಟಮ್ ಪ್ರೆಷರ್ ಗಿಂತ ಏನಿರುತ್ತೆ ಅದು ಕಡಿಮೆ ಇರುತ್ತದೆ, ಮತ್ತೆ ಕಾನ್ಸ್ಟೆಂಟ್ ಇರುತ್ತೆ. ಅಟ್ ಪಿ ನಲ್ಲಿ ಕಡಿಮೆ ಇರುತ್ತೆ, ಮತ್ತೆ ಅದು ಕಾನ್ಸ್ಟೆಂಟ್ ಇರುತ್ತೆ. ಸೊ ದಿಸ್ ಇಸ್ ದ ಸಿಸ್ಟಮ್. ಸೊ ದಿಸ್ ಇಸ್ DCV. ಟೂ ವೇ ವಾಲ್ವ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಿಲಿಂಡರ್ ಇದೆ, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಇದೆ ಇಲ್ಲಿ. ಸೊ ವೆನ್ ಆಕ್ಚುಯೇಟಿಂಗ್, ಇಲ್ಲಿಂದ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಮೋಟಾರ್ ಇದೆ, ಇಲ್ಲಿ ಆಕ್ಚುಯೇಟ್ ಆಗುತ್ತೆ. ಆಕ್ಚುಯೇಟ್ ಆಗಿ ದಿಸ್ ಇಸ್ ಕಾಲ್ಡ್ ಪ್ರೆಷರ್ ರೆಡ್ಯೂಸಿಂಗ್ PRV ಅನ್ನ ಇಲ್ಲಿ ಕೊಟ್ಟಿದ್ದಾರೆ.
ಸೊ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅಥವಾ ಪ್ರೆಷರ್ ರಿಲೀಫ್ ವಾಲ್ವ್ PRV ಅಂತಾನು ಕೂಡ ನಾವು ಕರಿತೀವಿ, ಪ್ರೆಷರ್ ರಿಲೀಫ್ ವಾಲ್ವ್. ಸೊ ದಿಸ್ ಇಸ್ ಪ್ರೆಷರ್ ಗೇಜ್. ಸೊ ಇಟ್ ಈಸ್ ದ ಪ್ರೆಷರ್ ಅಟ್ ದ ಔಟ್ಲೆಟ್ A of the pressure regulator is less than the system pressure. System pressure ನಾವೇನು ಪ್ರೀಸೆಟ್ ಮಾಡಿರ್ತೀವಿ ಅದಕ್ಕಿಂತ ಕಡಿಮೆ ಇರುತ್ತೆ P ಹತ್ರ at constant and a constant. The rod of the cylinder is now in it is forward end positions. Forward end positions ಗೆ ಅದು ಬರುತ್ತೆ. ಏನಾಗಿದೆ ಇಲ್ಲಿ ನೋಡಿ, ಇಲ್ಲಿಂದ ಹೋಗಿದೆ, ಇಲ್ಲಿ ಹೋಗಿ ಇಲ್ಲಿ ಆಕ್ಚುಯೇಟ್ ಆದ ತಕ್ಷಣ ಏನಾಗಿದೆ, ಇಲ್ಲಿರ್ತಕ್ಕಂಥ ಆಯಿಲ್ ಎಲ್ಲ ಏನಾಗ್ತಾ ಇದೆ, ಎ ಇಂದ ಟೀಗ್ ಬಂದಿದೆ, ಎ ಇಂದ ಟೀಗ್ ಬಂದು ಅಲ್ಲಿಂದ ಟ್ಯಾಂಕ್ ಬರ್ತಾ ಇದೆ. ಓಕೆ, ಸೊ ಅಪ್ಲಿಕೇಶನ್ ಆಫ್ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅನ್ನ ಯೂಸ್ ಮಾಡಿರ್ತಕ್ಕಂಥ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್. ಇನ್ನು ಪ್ರೆಷರ್ ರೆಗ್ಯುಲೇಟರ್ ಬರೋಣ. when the two-way pressure regulator closed fully, then any impact vibration in cylinder will be responsible to increase the output pressure above the set value which is not desirable. Pressure regulator ನ ಯಾವಾಗ ನಾವು 3-way ವಾಲ್ವ್ ನಲ್ಲಿ ನೋಡೋದಾದ್ರೆ, when the two-way pressure regulator close fully, two-way pressure regulator ನ fully close ಮಾಡಿ, then an impact vibration in cylinder will be responsible to increase the output pressure. ಸಿಲಿಂಡರ್ ಒಳಗಡೆ ಏನಾಗುತ್ತೆ, ಇಂಪ್ಯಾಕ್ಟ್ ವೈಬ್ರೇಷನ್ಸ್ ಇರುತ್ತೆ. ಆ ಇಂಪ್ಯಾಕ್ಟ್ ವೈಬ್ರೇಷನ್ಸ್ ಇಂದ ಔಟ್ಪುಟ್ ಪ್ರೆಷರ್ ಏನಾಗುತ್ತೆ, ಸೆಟ್ ಮಾಡಿರ್ತೀವಲ್ಲ ನಾವು, ಪ್ರೀಸೆಟ್ ಮಾಡಿರ್ತೀವಲ್ಲ ಅದಕ್ಕಿಂತ ಜಾಸ್ತಿ ಇರ್ತದೆ. ಔಟ್ಪುಟ್ ಪ್ರೆಷರ್ ಎಬೋವ್ ದ ಸೆಟ್ ವಾಲ್ವ್ ವಿಚ್ ಇಸ್ ನಾಟ್ ಡಿಸೈರಬಲ್. ಅದು ಡಿಸೈರ್ ಒಂದು ಕಾನ್ಸ್ಟೆಂಟ್ ಅಲ್ಲ. ಒನ್ ಮೆಥಡ್ ಆಫ್ ರೆಕ್ಟಿಫೈಯಿಂಗ್ ದಿಸ್, ಇದನ್ನ ರೆಕ್ಟಿಫೈ ಮಾಡ್ಬೇಕಾದ್ರೆ would be to install a pressure relief valve at the output. ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಇದನ್ನ ರೆಕ್ಟಿಫೈ ಮಾಡ್ಕೊಳ್ಬೇಕಾದ್ರೆ ಅದು ಡಿಸೈರ್ ಇರಲ್ವಲ್ಲ, ಒಂದೇ ಸಮ ಇರಲ್ವಲ್ಲ, ಕಾನ್ಸ್ಟೆಂಟ್ ಇರಲ್ವಲ್ಲ, ಅದಕ್ಕೆ ಒಂದು ಪ್ರೆಷರ್ ರಿಲೀಫ್ ವಾಲ್ವ್ ಅನ್ನ ಎಲ್ಲ ಹಾಕೋಬೇಕು, ಅಟ್ ದ ಔಟ್ಪುಟ್ ಪಾಯಿಂಟ್ ಅಲ್ಲಿ ಪ್ರೆಷರ್ ರಿಲೀಫ್ ವಾಲ್ವ್ ಅನ್ನ ಫಿಕ್ಸ್ ಮಾಡಬೇಕು. ಸೊ ದಿಸ್ ಇಸ್ ಪ್ರೆಷರ್ ರೆಗ್ಯುಲೇಟರ್. 3-way pressure regulator can be regarded as a combination of 2-way pressure regulator. 3-way pressure regulator, combinations of 2-way pressure regulator, the PR and a pressure regulator and a pressure relief valve. ಇಲ್ಲಿ pressure relief valve, pressure regulators, pressure relief valve, pressure regulators ಅನ್ನ ನಮಗೆ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಚೆಕ್ ವಾಲ್ವ್ ಅನ್ನು ಕೂಡ ಕೊಟ್ಟಿದ್ದಾನೆ. This is pressure relief valve and pressure regulator. When the pressure at A rises, result of the external conditions, this pressure act via pilot line on the left hand piston surface of the pilot piston against the adjustable spring force. Every pressure increases causes the throttle gap to become narrower, resulting in a pressure drop. ನೋಡಿ ಇಲ್ಲಿ ನಿಮಗೆ ಚಿತ್ರ ಕೊಟ್ಟಿದ್ದಾರೆ ಮಕ್ಕಳೇ 9:10ರಲ್ಲಿ. when a pressure at A rises, ಏನಾಗುತ್ತೆ, ರಿಸಲ್ಟ್ ಏನಾಗುತ್ತೆ, ಏನ್ ಬರುತ್ತೆ, ರಿಸಲ್ಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್. ದಿಸ್ ಪ್ರೆಷರ್ ಆಕ್ಟ್ ವಯಾ ಪೈಲಟ್ ಲೈನ್. ಇಲ್ಲಿ ಪೈಲಟ್ ಲೈನ್ ಇದೆಯಲ್ಲ, ಈ ಪೈಲಟ್ ಲೈನ್ ಅಲ್ಲಿ ಆನ್ ದ ಲೆಫ್ಟ್ ಹ್ಯಾಂಡ್ ಪಿಸ್ಟನ್ ಸರ್ಫೇಸ್ ಆಫ್ ದ ಪೈಲಟ್ ಪಿಸ್ಟನ್ ಅಗೇನ್ಸ್ಟ್ ದ ಅಡ್ಜಸ್ಟಬಲ್ ಸ್ಪ್ರಿಂಗ್ ಫೋರ್ಸ್. ಇದು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದ್ರೆ ಓಪನ್ ಆಗಬಹುದು. ಎವರಿ ಪ್ರೆಷರ್ ಇನ್ಕ್ರೀಸಸ್ ಕಾಸ್ ದ ಥ್ರೋಟಲ್ ಗ್ಯಾಪ್ ಟು ಬಿಕಮ್ ನ್ಯಾರೋವರ್. ಯಾವಾಗ ಪ್ರೆಷರ್ ಜಾಸ್ತಿ ಆಯ್ತು, ಈ ಥ್ರೋಟಲ್ ಗ್ಯಾಪ್ ನೋಡಿ ಇಲ್ಲಿ ಜಾಸ್ತಿ ಆಗ್ತದೆ, ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಗ್ಯಾಪ್ ಪ್ರೆಸ್ ಮಾಡ್ತಾ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಥ್ರೋಟಲ್ ಗ್ಯಾಪ್ ಟು ಬಿಕಮ್ ನ್ಯಾರೋವರ್. ಥ್ರೋಟಲ್ ಗ್ಯಾಪ್ ಏನಾಗುತ್ತೆ, ನ್ಯಾರೋ ಆಗ್ತಾ ಇರುತ್ತೆ, ರಿಸಲ್ಟಿಂಗ್ ಇನ್ ಎ ಪ್ರೆಷರ್. ಇದರಿಂದ ಏನಾಗುತ್ತೆ, ಪ್ರೆಷರ್ ಅನ್ನು ಡ್ರಾಪ್ ಅನ್ನು ನಾವು ಮಾಡಬಹುದು. ದಟ್ಸ್ ವೈ ದಟ್ ಇಸ್ ಕಾಲ್ಡ್ ಪ್ರೆಷರ್ ರಿಲೀಫ್ ಅಥವಾ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಅನ್ನು ನಾವು ಬಳಸೋ ಉದ್ದೇಶ ಅದೇ ಆಗಿರುತ್ತೆ. when the maximum preset pressure is reached, ಇಲ್ಲೂ ಅಷ್ಟೇ, ಮ್ಯಾಕ್ಸಿಮಮ್ ಪ್ರಿಸೆಟ್ ಪ್ರೆಷರ್ ಅನ್ನ ರೀಚ್ ಆದಟ್ಟಿಗೆ ದ ಥ್ರೋಟಲ್ ಪಾಯಿಂಟ್ ಕಂಪ್ಲೀಟ್ಲಿ ಕ್ಲೋಸ್. ಥ್ರೋಟಲ್ ಪಾಯಿಂಟ್ ಏನಾಗುತ್ತೆ ನೋಡಿ, ಇಲ್ಲಿ ಕಂಪ್ಲೀಟ್ಲಿ ಥ್ರೋಟಲ್ ಪಾಯಿಂಟ್ ಏನಾಯ್ತು, ಇಲ್ಲಿ ಕ್ಲೋಸ್ ಆಗೋಯ್ತು. ಇಲ್ಲಿ ಬಂದು ಈ ಥ್ರೋಟಲ್ ಪಾಯಿಂಟ್ ಏನಲ್ಲಿ ಹೋಗೋದೇ ಇಲ್ಲ ಹೊರಗಡೆಗೆ, ಸಂಪೂರ್ಣವಾಗಿ ಏನಾಗೋಗುತ್ತೆ, ಅದು ಕ್ಲೋಸ್ ಆಗೋಗುತ್ತೆ. ಇಫ್ ದ ಪ್ರೆಷರ್ ರೈಸಸ್ ಅಬೋವ್ ದ ಪ್ರಿಸೆಟ್, ಮತ್ತೆ ನಾವು ಜಾಸ್ತಿ ಪ್ರೆಷರ್ ಅನ್ನ ರೈಸ್ ಮಾಡಿದ್ರೆ, ಫ್ಲೂಯಿಡ್ ಪ್ರೆಷರ್ ಅನ್ನ ಪ್ರಿಸೆಟ್ ವಾಲ್ವ್ ಗಿಂತ, ದ ರಿಸಲ್ಟ್ ಆಫ್ ಅನ್ ಎಕ್ಸ್ಟರ್ನಲ್ ಲೋಡ್ ಅಟ್ ಔಟ್ಲೆಟ್ ಎ, ದ ವಾಲ್ವ್ ಓಪನ್ಸ್ ಟು ಅಲೋ ಫ್ರಮ್ ಎ ಟು ದ ಟ್ಯಾಂಕ್ ಪೋರ್ಟ್ ಟಿ. ವಾಲ್ವ್ ಏನಾಗುತ್ತೆ, ಓಪನ್ ಆಗುತ್ತೆ. ಓಪನ್ ಆಗಿದ್ದು ಎಲ್ಲಿಂದ ಮೂಲಕತ್ತೆ, ದ ವಾಲ್ವ್ ಓಪನ್ಸ್ ಟು ಅಲೋ ಫ್ರಮ್ ಎ ಟು ದಿ
ಟ್ಯಾಂಕ್ ಪೋರ್ಟ್ ಎ ಇಂದ ಎಲ್ಲಿ ಬರುತ್ತೆ, ಅದು ಟ್ಯಾಂಕ್ ಪೋರ್ಟ್ ಟಿ ಗೆ ಬರುತ್ತೆ. ದಟ್ ಇಸ್ ಪ್ರೆಷರ್ ಲಿಮಿಟ್ ಫಂಕ್ಷನ್ಸ್ ಅಂತ. ಎಕ್ಸಸ್ ಪ್ರೆಷರ್ ಆದ್ರೆ ಎಬೋ ದ ಪ್ರಿಸೆಟ್ ವಾಲ್ವ್ ಇಂದ ಬಂದಂತ ಫ್ಲೂಯಿಡ್ ಏನಾಗುತ್ತೆ ಮತ್ತೆ ರಿಟರ್ನ್ ಎ ಇಂದ ಟ್ಯಾಂಕ್ ಪೋರ್ಟ್ ಗೆ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಎ ಇಂದ ಬಂದದ್ದು ಮತ್ತೆ ಟ್ಯಾಂಕ್, ಇಲ್ಲಿ ಆರೋ ಮಾರ್ಕ್ ತೋರಿಸಿದ್ರೆ ಎ ಟು ಟಿ. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಪ್ರೆಷರ್ ರೆಗ್ಯುಲೇಟರ್ಸ್ ಒನ್ ಇನ್ ದ ಫಿಗರ್. ಇದು ಒಂದು ಪ್ರೆಷರ್ ರೆಗ್ಯುಲೇಟರ್ ನ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನಿಮಗೆ ಯಾವ ರೀತಿ ಎಕ್ಸಸ್ ಪ್ರೆಷರ್ ಆದಾಗ ಇಲ್ಲಿ ಪ್ರೆಷರ್ ರೆಗ್ಯುಲೇಟರ್ ಇದೆ. ಇದು ಆರೋ ಮಾರ್ಕ್ ಆಗಿ ತೋರಿಸ್ತಕ್ಕಂಥದ್ದು ಪ್ರೆಷರ್ ರೆಗ್ಯುಲೇಟರ್ಸ್. ದಿಸ್ ಇಸ್ ಆಕ್ಚುಯೇಟಿಂಗ್ ಸಿಲಿಂಡರ್ಸ್. ದಿಸ್ ಇಸ್ ವಾಲ್ವ್, ಪ್ರೆಷರ್ ರೆಗ್ಯುಲೇಟರ್ 3-ವೇ ವಾಲ್ವ್. ಇದು 3-ವೇ ವಾಲ್ವ್. ನೋಡಿ ಇಲ್ಲಿ ಸ್ಪೂಲ್ ಇದೆ, ಇಲ್ಲಿ ಆಕ್ಚುಯೇಟ್ ಆಗ್ತಾ ಇದೆ, ಇಲ್ಲಿ ಸ್ಪ್ರಿಂಗ್ ಅನ್ನು ಕೊಟ್ಟಿದ್ದಾನೆ. ದಿಸ್ ಇಸ್ ಕಾಲ್ಡ್ ನಾಬ್. ಯಾಕೆ ಬರುತ್ತೆ ಅಂದ್ರೆ ಎ ಇಂದ ಅದು ಟಿಗೆ ಬರುತ್ತೆ, ಎ ಇಂದ ಟಿಗೆ ಬರುತ್ತೆ ಟ್ಯಾಂಕ್. ಪ್ರೆಷರ್ ರೆಗ್ಯುಲೇಟರ್ ಹೆಲ್ಪ್ ಟು ಮೈಂಟೈನ್ ಕಾನ್ಸ್ಟೆಂಟ್ ಪ್ರೆಷರ್. ಈ ಪ್ರೆಷರ್ ರೆಗ್ಯುಲೇಟರ್ ಏನಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂದ್ರೆ ಈ ಸರ್ಕ್ಯೂಟ್ ನಲ್ಲಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಇಟ್ ಹೆಲ್ಪ್ಸ್ ಟು ಮೈಂಟೈನ್ ದ ಕಾನ್ಸ್ಟೆಂಟ್ ಪ್ರೆಷರ್ ಇನ್ ದ ಲೈನ್ ಅಲ್ಲಿ ಕಾನ್ಸ್ಟೆಂಟ್ ಪ್ರೆಷರ್ ಇರೋ ತರ ಇದು ನೋಡ್ಕೊಳ್ಳುತ್ತೆ. ಅಂಡ್ ಆಲ್ಸೋ ಸೇಫ್, ಇದು ಸೇಫ್ ಕೂಡ ಫಾರ್ ದ ಸಿಸ್ಟಮ್ ಫ್ರಮ್ ಎಕ್ಸಸ್ ಪ್ರೆಷರ್ ಬಂದಾಗ ಸೇಫ್ ಕೂಡ ಇರ್ತದೆ. ಸೊ ಯು ಏಬಲ್ ಟು ಗೆಟ್ ಅಪ್ರಾಕ್ಸಿಮೇಟ್ ಕಾನ್ಸ್ಟೆಂಟ್ ಪ್ರೆಷರ್ ಇನ್ ಲೈನ್. ಹಾಗಾಗಿ ನಮಗೆ ಕಾನ್ಸ್ಟೆಂಟ್ ಪ್ರೆಷರ್ ಅನ್ನು ನಾವು ಮೈಂಟೈನ್ ಅನ್ನ ಲೈನ್ ನಲ್ಲಿ ಹಿಂದಿನ ಸ್ಲೈಡ್ಸ್ ನಲ್ಲಿ ನಾವು ಪ್ರೆಷರ್ ಕಂಟ್ರೋಲ್ ವಾಲ್ವ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಪ್ರೆಷರ್ ಕಂಟ್ರೋಲ್ ವಾಲ್ವ್ಸ್ ನಲ್ಲಿ ಪ್ರೆಷರ್ ರಿಲೀಫ್ ವಾಲ್ವ್, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್, ಪ್ರೆಷರ್ ರೆಗ್ಯುಲೇಟರ್ಸ್, ಸ್ಪೀಡ್ ಕಂಟ್ರೋಲ್ ಸಿಸ್ಟಮ್ ನಲ್ಲಿ ಯಾವ ರೀತಿ ವರ್ಕ್ ಮಾಡ್ತದೆ ಅನ್ನೋದನ್ನ ಈ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಮಕ್ಕಳು. ಈಗ ನಾವು ಹೊಸದಾಗಿ ಒಂದು ಕೌಂಟರ್ ಬ್ಯಾಲೆನ್ಸಿಂಗ್ ಅಂತ ಬರುತ್ತೆ ಮಕ್ಕಳು. ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ಅಂತ ಯೂಸ್ ಮಾಡ್ತೀವಿ, ಮತ್ತೆ ಸೀಕ್ವೆನ್ಸ್ ವಾಲ್ವ್ ಅಂತ ನಾವು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿದೆ, ನೋಡಿ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್. ಇದು ಇಲ್ಲಿ ನಾನು ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ, ಇದು ಸೀಕ್ವೆನ್ಸ್ ವಾಲ್ವ್. ಎರಡಕ್ಕೂ ಡಿಫರೆನ್ಸ್ ನೋಡ್ಕೊಳ್ಳಿ ಮಕ್ಕಳೇ, ಕೌಂಟರ್ ಬ್ಯಾಲೆನ್ಸ್ ಮತ್ತೆ ಸೀಕ್ವೆನ್ಸ್ ವಾಲ್ವ್. ಇದು ಇಂಟರ್ನಲ್ ಪೈಲಟ್ ಇರೋದು, ಇದು ಇಂಟರ್ನಲ್ ಪೈಲಟ್ ಇರೋದು. ಎರಡು ಪೈಲಟ್ ಇರುತ್ತೆ, ಎಕ್ಸ್ಟರ್ನಲ್ ಪೈಲಟ್, ಇಂಟರ್ನಲ್ ಪೈಲಟ್ ಎರಡೂ ಇರುತ್ತೆ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ನ. ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಮಕ್ಕಳೇ. ವಾಟ್ ಈಸ್ ಕಾಲ್ಡ್ ಕೌಂಟರ್ ಬ್ಯಾಲೆನ್ಸಿಂಗ್? ಕೌಂಟರ್ ಬ್ಯಾಲೆನ್ಸಿಂಗ್ ಅಂದ್ರೆ ಏನು? ಕೌಂಟರ್ ಬ್ಯಾಲೆನ್ಸಿಂಗ್ ವಾಲ್ವ್ ಅಂದ್ರೆ ಏನು? The valve which is used to create the back pressure against pushing or pulling types of load to maintain normal speed of cylinder is known as counterbalance valve ಅಂತ ನಾವು ಕರಿತೀವಿ. ಗೊತ್ತಾಯ್ತಲ್ಲ ಮಕ್ಕಳೇ? ಅಂದ್ರೆ ಯಾವ ವಾಲ್ವ್, ಇಲ್ಲಿ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ನ ಯೂಸ್ ಮಾಡ್ತಾ ಇದೀವಲ್ಲ, ಎಲ್ಲಿ ಪುಷಿಂಗ್ ಮತ್ತೆ ಪುಲ್ಲಿಂಗ್ ಇರ್ತದೋ ಇದಕ್ಕೆ ಎಗೇನೆಸ್ಟ್ ಆಗಿ ನಾವು ಬ್ಯಾಕ್ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೋ. ಯಾಕೆ ಬ್ಯಾಕ್ ಪ್ರೆಷರ್ ಕ್ರಿಯೇಟ್ ಮಾಡಬೇಕು? ಟು ಮೇಂಟೈನ್ ನಾರ್ಮಲ್ ಸ್ಪೀಡ್ ಆಫ್ ದ ಸಿಲಿಂಡರ್ ಈಸ್ ಕಾಲ್ಡ್ ಆಸ್ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ಅಂತ ನಾವು ಕರಿತೀವಿ. ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ಸ್ ಮತ್ತೆ ಒಂದ್ಸಲಿ ಕೇಳ್ಕೊಳ್ಳಿ. ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ಆರ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ವರ್ಕಿಂಗ್ ವಿತ್ ಓವರ್ ರೈಡಿಂಗ್ ಆರ್ ಸಸ್ಪೆಂಡೆಡ್ ಲೋಡ್. ನೆನಪಲ್ಲಿ ಇಟ್ಕೊಳ್ಳಿ, ಓವರ್ ರೈಡಿಂಗ್ ಆರ್ ಸಸ್ಪೆಂಡೆಡ್ ಲೋಡ್. They are designed to create back pressure at the return line of the actuator to prevent losing control over the load. This is called counterbalancing ಅಂತ ನಾವು ಕರಿತೀವಿ ಮಕ್ಕಳೇ. ಈ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ನಾನು ಸಿಲಿಂಡರ್ ನಲ್ಲಿ ಬಳಸ್ತೀವಲ್ಲ, the cylinders with external pores such as weight from a platen, machine members or tooling acting against them will overrun when oil flowing out of them is not restricted. ಇಲ್ಲಿ ಆಯಿಲ್ ಫ್ಲೋಯಿಂಗ್ ಆಗೋದನ್ನ ರೆಸ್ಟ್ರಿಕ್ಟ್ ಮಾಡಲ್ಲ ಇದರಲ್ಲಿ. ಇದಕ್ಕೆ ಬದಲಿಯಾಗಿ ನಾವು ಇನ್ನೊಂದು ಯೂಸ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಮೀಟರ್ ಔಟ್ ಅಂತ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಮೀಟರ್ ಔಟ್ ಫ್ಲೋ ಕಂಟ್ರೋಲ್ ಸರ್ಕ್ಯೂಟ್ ಇಸ್ ಒನ್ ವೇ ಟು ಕಂಟ್ರೋಲ್ ಓವರ್ ರನ್ನಿಂಗ್ ದ ಲೋಡ್ಸ್, ಬಟ್ ಇಟ್ ಹ್ಯಾಸ್ ಒನ್ ಮೈನ್ ಡ್ರಾಬ್ಯಾಕ್. ಏನ ಡ್ರಾಬ್ಯಾಕು? ಇದರಲ್ಲಿ ಲೋಡ್ ಅನ್ನ ಮೈಂಟೈನ್ ಮಾಡ್ಲಿಕ್ಕೆ, ನಾರ್ಮಲ್ ಸ್ಪೀಡ್ ಅನ್ನ ಮೈಂಟೈನ್ ಮಾಡ್ಲಿಕ್ಕೆ, ಬೇರೆ ಬೇರೆ ಪುಷಿಂಗ್ ಪುಲ್ಲಿಂಗ್ ಟೈಪ್ ಅಲ್ಲಿ ಇರ್ತಕ್ಕಂಥ ಲೋಡ್ ನಲ್ಲಿ ನಾರ್ಮಲ್ ಸ್ಪೀಡ್ ಅನ್ನ ಮೈಂಟೈನ್ ಮಾಡ್ಲಿಕ್ಕೆ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ನ ಯೂಸ್ ಮಾಡ್ತೀವಿ. ಅದೇ ತರ ಮೀಟರ್ ಔಟ್ ಕಂಟ್ರೋಲ್ ಸರ್ಕ್ಯೂಟ್ ಅನ್ನು ಕೂಡ ಯೂಸ್ ಮಾಡ್ತೀವಿ.
ಒನ್ ವೇ ಕಂಟ್ರೋಲ್ ಮಾಡಲಿಕ್ಕೆ ಓವರ್ ರನ್ನಿಂಗ್ ಲೋಡ್ಸ್ ಅದರಲ್ಲಿ ಒಂದು ಡ್ರಾಬ್ಯಾಕ್ಸ್ ಇದೆ. ವಾಟ್ ಇಸ್ ದ ಡ್ರಾಬ್ಯಾಕ್ಸ್ ಅಂದ್ರೆ ಅಲ್ಲಿ ಫ್ಲೋ ಕಂಟ್ರೋಲ್ ಸ್ಪೀಡ್ ಅನ್ನ ಫಿಕ್ಸೆಡ್ ಮಾಡಿರ್ತಾರೆ ಎಕ್ಸೆಪ್ಟ್ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್. ಸಮ್ ಟೈಮ್ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದ್ ಬಿಟ್ರೆ ಫಿಕ್ಸೆಡ್ ಮಾಡಿರ್ತಾರೆ. ಬಿಕಾಸ್ ಯಾಕೆ ಫಿಕ್ಸೆಡ್ ಮಾಡಿರ್ತಾರೆ ಅಂತ ಅಂದ್ರೆ ಬಿಕಾಸ್ ಫ್ಲೋ ಇಸ್ ಫಿಕ್ಸೆಡ್, ದ actuator will continue at the same speed even when working flow to it increase or decrease. ವರ್ಕಿಂಗ್ ಫ್ಲೋನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಥವಾ ಡಿಕ್ರೀಸ್ ಮಾಡ್ಕೊಳ್ಳಿ. ಅಲ್ಲಿ ಯಾತಕ್ಕೆ ಫಿಕ್ಸೆಡ್ ಇಟ್ಟಿರ್ತಾರೆ ಅಂತ ಅಂದ್ರೆ ಸ್ಪೀಡ್ ನ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಬಿಟ್ಟು ಬಿಕಾಸ್ ಟು ಕಂಟಿನ್ಯೂ ಅಟ್ ದ ಸೇಮ್ ಸ್ಪೀಡ್ ಫ್ಲೋನ ಫಿಕ್ಸ್ ಮಾಡಿರ್ತಾರೆ. ಯಾಕಂದ್ರೆ ದ ಆಕ್ಚುಯೇಟರ್ ವಿಲ್ ಕಂಟಿನ್ಯೂ ಅಟ್ ದ ಸೇಮ್ ಸ್ಪೀಡ್ ಈವನ್ ಫ್ಲೋ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು. ಇದು ಒಂದೇ ಸ್ಲೈಡ್ ಅಲ್ಲಿ ನಿಮಗೆ ಕೌಂಟರ್ ಬ್ಯಾಲೆನ್ಸ್ ಪಕ್ಕ ಅರ್ಥ ಆಗಿರುತ್ತೆ. ಸೊ ನೋಡೋಣ, ಕೆಲವು ಸರ್ಕ್ಯೂಟ್ ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಕೌಂಟರ್ ಬ್ಯಾಲೆನ್ಸ್ ಒಂದು ಸ್ಕೆಚ್ ಬಂದಿದೆ ನೋಡಿ ಮಕ್ಕಳಲ್ಲಿ ಕೌಂಟರ್ ಬ್ಯಾಲೆನ್ಸ್. ದಿಸ್ ಇಸ್ ದಿ ಕೌಂಟರ್ ಬ್ಯಾಲೆನ್ಸ್ ಪೈಲಟ್ ಇರತಕ್ಕಂಥದ್ದು. ಸೊ ದೇರ್ ಆರ್ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಪೈಲಟ್ ಎರಡು ಇರ್ತದೆ. ಅದೊಂದು ಸೆಕ್ಷನ್ ವ್ಯೂ ಆಫ್ ದಿ ವಾಲ್ವ್. ಇಲ್ಲಿ NRV ಕೊಟ್ಟಿದ್ದಾನೆ, ಕಂಟ್ರೋಲ್ ಸ್ಪೂಲ್ ಇದೆ, ಇಂಟರ್ನಲ್ ಪೋರ್ಟ್, ಎಕ್ಸ್ಟರ್ನಲ್ ಪೋರ್ಟ್, ಇನ್ ಅಂಡ್ ಔಟ್ ಪೋರ್ಟ್ ಇದೆ, ಬಾಡಿ ಮತ್ತೆ ನಾಬ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ ಸ್ಪ್ರಿಂಗ್ ಆಕ್ಚುಯೇಟಿಂಗ್ ಇದೆ. ಇಲ್ಲಿ a counterbalance valve keeps an actuator from running away regardless of flow changes because it responds to pressure signals, not flow. A counterbalance valve is almost same as the sequence valve. The figure of counterbalance valve and symbols are shown in figure. ನೋಡಿ, counterbalance ಆಲ್ಮೋಸ್ಟ್ ನಿಮಗೆ ಸೀಕ್ವೆನ್ಸಿಂಗ್ ವಾಲ್ವ್ ಅಂತ ಬರುತ್ತೆ, ಇನ್ನೊಂದು ಸೇಮ್ ಇರುತ್ತೆ. ಇದು ದಿಸ್ ಇಸ್ ದಿ ಸಿಂಬಲ್ ಅಂಡ್ ದ ಫಿಗರ್. In this figure, a counterbalance valve usually has a bypass check valve. ಇದರಲ್ಲಿ ಒಂದು bypass check valve ಅನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಯಾತಕ್ಕೆ? ಫಾರ್ ರಿವರ್ಸ್ ಫ್ಲೋ. ಯಾತಕ್ಕೆ ಕೊಟ್ಟಿರ್ತಾನೆ bypass check valve ಅಂದ್ರೆ ಫಾರ್ ರಿವರ್ಸ್ ಫ್ಲೋ, ಬಿಕಾಸ್ ಇಟ್ಸ್ ಮೋಸ್ಟ್ ಕಾಮನ್ ಯೂಸ್ ಇನ್ ಕಂಟ್ರೋಲಿಂಗ್ ದ ಆಕ್ಚುಯೇಟರ್ಸ್ ವಿತ್ ರನ್ನಿಂಗ್ ಅವೇ ಆರ್ ಓವರ್ ರನ್ನಿಂಗ್ ಲೋಡ್ಸ್. ರನ್ನಿಂಗ್ ಅವೇ ಮತ್ತೆ ಓವರ್ ರನ್ನಿಂಗ್ ಲೋಡ್ಸ್ ನಲ್ಲಿ ಆಕ್ಚುಯೇಟರ್ ನ ಕಂಟ್ರೋಲ್ ಮಾಡಲಿಕ್ಕೆ ಅಲ್ಲಿ ಬೈಪಾಸ್ ಚೆಕ್ ವಾಲ್ವ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ ಬೈಪಾಸ್ ಚೆಕ್ ವಾಲ್ವ್ ಅನ್ನ ಕೊಟ್ಟಿದ್ದಾನೆ. ದಿಸ್ ಫಿಗರ್ ಶೋಸ್ ದ ವರ್ಟಿಕಲಿ ಓರಿಯೆಂಟೆಡ್ ಸಿಲಿಂಡರ್ ವಿತ್ ರಾಡ್ ಫೇಸಿಂಗ್ ಡೌನ್ ಅಂಡ್ ಎ ಲೋಡ್ ಟ್ರೈಂಗ್ ಟು ಎಕ್ಸ್ಟೆಂಡ್ ಇಟ್. ನೋಡಿ, ಇದು ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ ಇಲ್ಲಿ ಮಕ್ಕಳೇ. ವರ್ಟಿಕಲಿ ಡೌನ್ವರ್ಡ್ಸ್ ಇದೆ ಇದು. ಟು ಕೀಪ್ ದ ಸಿಲಿಂಡರ್ ಫ್ರಮ್ ರನ್ನಿಂಗ್ ಅವೇ, the counterbalance valve must resist the load induced pressure from the weight. ನೋಡಿ, ಪ್ರೆಷರ್ ಹೇಗೆ ಇಂಡ್ಯೂಸ್ ಆಗುತ್ತೆ? ದಿಸ್ weight. ಇದು weight ಏನಾಗುತ್ತೆ? ಗ್ರಾವಿಟೇಷನಲ್ ಫೋರ್ಸ್ ಗೆ ಪುಲ್ ಡೌನ್ ಆಗ್ತಾ ಇರುತ್ತೆ. ಹಾಗಾಗಿ ಟು ರೆಸಿಸ್ಟ್ ದ ಲೋಡ್, the load induced pressure can be calculated. ಎಷ್ಟು ಲೋಡ್ ಇಂಡ್ಯೂಸ್ಡ್ ಪ್ರೆಷರ್ ಅನ್ನ ಬರುತ್ತೆ, load induced pressure, it can be calculated. And the counterbalance valve can be adjusted. ಎಷ್ಟಕ್ಕೆ ಪ್ರಿಸೆಟ್ ಮಾಡ್ತೀವಿ? ಅಟ್ 100 to 150 PSI ಅಂದ್ರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತ ಕರಿತೀವಿ, ಅಥವಾ ಹೈಯರ್ ಆನ್ ಸ್ಟ್ಯಾಂಡರ್ಡ್ ಗೆ ಇದನ್ನ ಅಡ್ಜಸ್ಟ್ ಮಾಡ್ತೀವಿ. In the center position of the directional control valve, port A and B are connected to tank. ಸೆಂಟರ್ ಪೊಸಿಷನ್ ಅಲ್ಲಿ ಪೋರ್ಟ್ ಎ ಮತ್ತೆ ಬಿ ಅನ್ನ ಟ್ಯಾಂಕ್ ಗೆ ಕನೆಕ್ಟ್ ಮಾಡಿರ್ತೀವಿ. ಇನ್ ಸೆಂಟರ್ ಕಂಡೀಷನ್ಸ್ ನಲ್ಲಿ ದೇರ್ ಇಸ್ ನೋ ಚಾನ್ಸ್ ಆಫ್ ಪ್ರೆಷರ್ ಬಿಲ್ಡಪ್ ಇನ್ ದ ಪೈಲಟ್. ಅಲ್ಲಿ ಯಾವುದೇ ರೀತಿಯಾದ ಪೈಲಟ್ ನಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ಲಿಕ್ಕೆ ಚಾನ್ಸಸ್ ಇರಲ್ಲ. ವೈಲ್ ದ ಸರ್ಕ್ಯೂಟ್ ಈಸ್ ಅಟ್ ರೆಸ್ಟ್, ಅಂದ್ರೆ ರೆಸ್ಟ್ ಅಲ್ಲಿ ಇದ್ದಾಗ, ಇಫ್ ದ ಪೋರ್ಟ್ಸ್ ಎ ಆರ್ ಬಿ ವರ್ ಬ್ಲಾಕ್ಡ್, ಪ್ರೆಷರ್ ಕುಡ್ ನಾಟ್ ಬಿಲ್ಡ್. Counterbalance valve will not open, not allowing the cylinder to drift. ನೋಡಿ, this is the important point. There is no extra pressure chance for build up in the pilot line. ಎಕ್ಸ್ಟ್ರಾ ಪ್ರೆಷರ್ ಬಿಲ್ಡ್ ಅಪ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಪೈಲಟ್ ಲೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕ್ಯೂಟ್ ರೆಸ್ಟ್ ಅಲ್ಲಿ ಇದ್ದಾಗ, ನಿಮ್ ಸರ್ಕ್ಯೂಟ್ ಅಲ್ಲಿ ತೋರಿಸ್ನಲ್ಲ ರೆಸ್ಟ್ ಅಲ್ಲಿ ಇದ್ದಾಗ,
ಈ ಪೋರ್ಟ್ ಎ ಅಥವಾ ಬಿ ಎರಡು ಏನಾಗಿರುತ್ತೆ, ಬ್ಲಾಕ್ ಆಗಿರ್ತದೆ. ಬ್ಲಾಕ್ ಆಗಿದಾಗ ಪ್ರೆಷರು ಬಿಲ್ಡಪ್ ಆಗಲ್ಲ, ಬ್ಯಾಕ್ ಪ್ರೆಷರು ಬಿಲ್ಡಪ್ ಆಗಲ್ಲ, ಕುಡ್ ನಾಟ್ ಬಿಲ್ಡ್. ಹಾಗಾಗಿ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ವಿಲ್ ನಾಟ್ ಓಪನ್ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ನಾಟ್ ಅಲೋಯಿಂಗ್ ದ ಸಿಲಿಂಡರ್ ಟು ಡ್ರಿಫ್ಟ್. ಸಿಲಿಂಡರು ಡ್ರಿಫ್ಟ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಅಲ್ಲಿ ಪ್ರೆಸ್ PB1, ಆಯಿಲ್ ಫ್ಲೋಸ್ ಟು ದ ಸಿಲಿಂಡರ್ ಕ್ಯಾಪ್ ಎಂಡ್ ಆಸ್ ಎ ಪ್ರೆಷರ್ ಬಿಲ್ಡ್ there, pressure also increase in the rod end. When pressure at the cylinder rod end reaches 100 to 150 psi above the load induced pressure, the cylinder starts to extend as fast as the pump fills the cap end. ಪಂಪ್ ಫಿಲ್ ಆಗೋಕ್ಕಿಂತ ಫಾಸ್ಟ್ ಆಗಿ ಸಿಲಿಂಡರ್ ಏನಾಗುತ್ತೆ, ಮೂವ್ ಆಗ್ತಾ ಇರುತ್ತೆ. ಯಾವಾಗ 100 to 150 psi ಅಂದ್ರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಪ್ರೆಷರ್ ಅಲ್ಲಿ ಬಿಲ್ಡಪ್ ಆದಾಗ, ವೆನ್ ಫ್ಲೋ ಇನ್ಕ್ರೀಸ್ ಸಿಲಿಂಡರ್ ಸ್ಪೀಡ್ ಇನ್ಕ್ರೀಸ್. ಫ್ಲೋ ಇನ್ಕ್ರೀಸ್ ಮಾಡಿದ್ರೆ ಸಿಲಿಂಡರ್ ಸ್ಪೀಡ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಅಂಡ್ ವೆನ್ ಫ್ಲೋ ಡಿಕ್ರೀಸ್ ಸಿಲಿಂಡರ್ ಸ್ಪೀಡ್ ಇನ್ಕ್ರೀಸ್. ಫ್ಲೋನ ಡಿಕ್ರೀಸ್ ಮಾಡಿದ್ರಿ ಸಿಲಿಂಡರ್ ಸ್ಪೀಡ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಅಂಡ್ ವೆನ್ ದ ಫ್ಲೋ ಡಿಕ್ರೀಸ್ ಸಿಲಿಂಡರ್ ಸ್ಪೀಡ್ ಡಿಕ್ರೀಸ್. ಫ್ಲೋನ ಡಿಕ್ರೀಸ್ ಮಾಡಿದಿರಿ, ಈಗ ಸಿಲಿಂಡರ್ ಸ್ಪೀಡ್ ಏನಾಯ್ತು, ಡಿಕ್ರೀಸ್ ಆಯ್ತು. ಯಾವಾಗ ಅಂದ್ರೆ ಈ ರೀತಿಯಾಗಿ, ಅಂದ್ರೆ ವೆನ್ ಯಾವಾಗ ಫ್ಲೋ ಇನ್ಕ್ರೀಸ್ ಆಗುತ್ತೋ ಸಿಲಿಂಡರ್ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಯಾವಾಗ ಫ್ಲೋ ಡಿಕ್ರೀಸ್ ಆಗುತ್ತೋ ಸಿಲಿಂಡರ್ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಮತ್ತೆ ಯಾವಾಗ ಫ್ಲೋ ಡಿಕ್ರೀಸ್ ಆಗುತ್ತೋ ಸಿಲಿಂಡರ್ ಸ್ಪೀಡು ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಕೌಂಟರ್ ಬ್ಯಾಲೆನ್ಸಿಂಗ್. ಬ್ಯಾಕ್ ಪ್ರೆಷರ್ ಅಟ್ ದ ಸಿಲಿಂಡರ್ ರಾಡ್ ಎಂಡ್ ಈಸ್ ಪ್ರೆಸೆಂಟ್ ಡ್ಯೂರಿಂಗ್ ದಿ ಎಂಟೈರ್ ಎಕ್ಸ್ಟೆಂಡೆಡ್ ರೋಡ್. ಇಲ್ಲಿ ಬ್ಯಾಕ್ ಪ್ರೆಷರ್ ಸಿಲಿಂಡರ್ ಎಂಡ್ವರೆಗೂ ಇರುತ್ತೆ, ಯಾವಾಗಲೂ ಇರುತ್ತೆ. ಎಂಟೈರ್ ದ ಎಕ್ಸ್ಟೆಂಡೆಡ್ ಸ್ಟ್ರೋಕ್, ಆ ಸ್ಟ್ರೋಕ್ ಆಗುವವರೆಗೆ. ವೆನ್ PB2 is operated, oil flows to rod end via check valve ಮೂಲಕ ರಾಡ್ ಎಂಡ್ ಗೆ ಆಯಿಲ್ ಫ್ಲೋ ಆಗುತ್ತೆ. Thus by passing the counter balance hence piston retracts. ಇದಿಷ್ಟು ಮಕ್ಕಳೇ ಕೌಂಟರ್ ಬ್ಯಾಲೆನ್ಸಿಂಗ್ ನಲ್ಲಿ ಯಾವ ರೀತಿ ನಾವು ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ನಾವು ಈಗ ತಿಳ್ಕೊಳ್ತೀವಿ. ನಾವು ಕಮ್ ಟು ದಿ ಇನ್ ದ ಸೇಮ್ ವೇ ಇಟ್ ಈಸ್ ಆಲ್ಸೋ ಕಂಟ್ರೋಲಿಂಗ್ ದ ಸ್ಪೀಡ್ ಟು ಮೈಂಟೈನ್ ದ ಸ್ಪೀಡ್. ದಟ್ ಈಸ್ ಕಾಲ್ಡ್ ಸೀಕ್ವೆನ್ಸಿಂಗ್ ಅಂತ ಕರಿತೀವಿ. ಅದನ್ನ ಸೀಕ್ವೆನ್ಸ್ ವಾಲ್ವ್ ಅಂತ ಕೂಡ ನಾವು ಕರಿತೀವಿ. ದಿಸ್ ಇಸ್ ಸೀಕ್ವೆನ್ಸಿಂಗ್ ವಾಲ್ವ್. ದಿಸ್ ಇಸ್ ಇಂಟರ್ನಲ್ ಪೈಲಟ್, ಎಕ್ಸ್ಟರ್ನಲ್ ಪೈಲಟ್ ಇರೋದು ಸಿಗುತ್ತೆ. ಇಟ್ ಈಸ್ ಸೇಮ್ ಆಸ್ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್. To operate number of hydraulic actuator in a desired step, sequencing is done. ಅಂದ್ರೆ ಬೇರೆ ಬೇರೆ ಅನೇಕ ಹೈಡ್ರಾಲಿಕ್ ಆಕ್ಚುಯೇಟರ್ಸ್ ಅನ್ನ ನೀವು ಆಪರೇಟ್ ಮಾಡಬೇಕಾದ್ರೆ ಬೇರೆ ಬೇರೆ ಸ್ಟೆಪ್ ನಲ್ಲಿ ಸೀಕ್ವೆನ್ಸಿಂಗ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಎ ಸೀಕ್ವೆನ್ಸ್ ವಾಲ್ವ್ ಇಸ್ ದ ಸಿಂಪ್ಲೆಸ್ಟ್ ಮೆಕಾನಿಸಮ್ ಟು ಅಚೀವ್ ಡಿಸೈರ್ಡ್ ಸ್ಟೆಪ್. ಬೇರೆ ಬೇರೆ ಸ್ಟೆಪ್ಸ್ ಅನ್ನ ನಾವು ಗುರಿ ಮುಟ್ಟಬೇಕಾದ್ರೆ ಈ ಸೀಕ್ವೆನ್ಸ್ ವಾಲ್ವ್ ಅನ್ನ ನಾವಿಲ್ಲಿ ಬಳಸ್ತೀವಿ ಸ್ಪೀಡ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ. ದಿಸ್ ಫಿಗರ್ ಶೋಸ್ ದ ಸೆಕ್ಷನಲ್ ವ್ಯೂ ಇಲ್ಲಿ ಇರ್ತಕ್ಕಂಥದ್ದು ಅಂಡ್ ಸಿಂಬಲ್ ಆಫ್ ಸೀಕ್ವೆನ್ಸ್ ವಾಲ್ವ್. ಆಲ್ಮೋಸ್ಟ್ ಇಟ್ ಈಸ್ ಸೇಮ್ ಆಸ್ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್. ಎ ಬ್ಯಾಲೆನ್ಸ್ಡ್ ಸ್ಪೂಲ್ಸ್ held in place by an adjustable force spring blocks fluid at the hydraulic sequence valves inlet. ನೋಡಿ ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಸ್ಪೂಲ್ ಅನ್ನ ಒಳಗಡೆ ಇಟ್ಟಿರ್ತಾರೆ ನಿಮ್ಮ ಬಾಲ್ ಒಳಗಡೆ. ಅಡ್ಜಸ್ಟಬಲ್ ಫೋರ್ಸ್, ಯಾವ್ದು ಫೋರ್ಸ್ ಇರುತ್ತೆ ಅಲ್ಲಿ, ಸ್ಪ್ರಿಂಗ್ ಅನ್ನ ಕೊಟ್ಟಿರ್ತಾನೆ. ಫೋರ್ಸ್ ಸ್ಪ್ರಿಂಗ್ ಬ್ಲಾಕ್ಸ್ ದ ಫ್ಲೂಯಿಡ್ ಅಟ್ ದ ಹೈಡ್ರಾಲಿಕ್ ಸೀಕ್ವೆನ್ಸ್ ವಾಲ್ವ್ಸ್. ಇನ್ಲೆಟ್ ನಲ್ಲಿ ಬ್ಲಾಕ್ ಮಾಡುತ್ತೆ. ವೆನ್ ದ ಪ್ರೆಷರ್ ಅಟ್ ದ ಇನ್ಲೆಟ್ ರೀಚಸ್ ದ ಸ್ಪ್ರಿಂಗ್ ಸೆಟ್ ಮಾಡಿರ್ತೀವಲ್ಲ ಅಲ್ಲಿಗೆ ರೀಚ್ ಆದ ತಕ್ಷಣ ಪ್ರೆಷರ್ ಇನ್ ದ ಇಂಟರ್ನಲ್ ಪೈಲಟ್ ಲೈನ್ ಪುಷ್ ದ ಸ್ಪೂಲ್. ಅವಾಗ ಏನ್ ಮಾಡುತ್ತೆ, ಅದು ಪುಷ್ ಮಾಡುತ್ತೆ ಅಪ್ ಟು ಅಲೋ ಎನಫ್ ಫ್ಲೋ ಟು ದ ಔಟ್ಲೆಟ್. ನಮಗೆ ಎಷ್ಟು ಬೇಕೋ ಅಷ್ಟು ಹೊರಗಡೆ ಹೋಗ್ಲಿಕ್ಕೆ ಇದು ನಮಗೆ ಸಹಕಾರವನ್ನು ನೀಡುತ್ತೆ. ಯಾವುದು, ಸೀಕ್ವೆನ್ಸ್. ದಿಸ್ ಈಸ್ ಒನ್ ಆಫ್ ದಿ ಸರ್ಕ್ಯೂಟ್. ಬೈಪಾಸ್ ಚೆಕ್ ವಾಲ್ವ್ ಅಲೋಸ್ ದ ರಿವರ್ಸ್ ಫ್ಲೋ ವಿತೌಟ್ ಪ್ರೆಷರ್ ಸೀಕ್ವೆನ್ಸ್. ಈ ಬೈಪಾಸ್ ಚೆಕ್ ವಾಲ್ವ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಮಕ್ಕಳೇ. ಇದು ರಿವರ್ಸ್ ಫ್ಲೋನ ವಿತೌಟ್ ಪ್ರೆಷರ್ ಸೀಕ್ವೆನ್ಸಿಂಗ್ ಇಲ್ಲದಂತೆ ನಾವು ಮಾಡಬಹುದು. ಇನ್ ದಿಸ್ ಸರ್ಕ್ಯೂಟ್
4/3 ವೇ ವಾಲ್ವ್ ಅನ್ನ ಯೂಸ್ ಮಾಡಿದ್ದಾರೆ. ಇವು ನೋಡಿ, ಇದು 4/3 ಅಂದ್ರೆ 4 ಪೋರ್ಟ್ 3 ಪೊಸಿಷನ್ಸ್ ಇದೆ. ಇಲ್ಲಿ ನ್ಯೂಟ್ರಲ್ ಪೊಸಿಷನ್ಸ್ ಇದೆ ಈ ಫಿಗರ್ ನಲ್ಲಿ. ಸೊ ದ ಪಂಪ್ ಫ್ಲೋ ಇಸ್ ಫ್ಲೋಯಿಂಗ್ ಇನ್ ಟು ಟ್ಯಾಂಕ್ ವಿತೌಟ್ ಎನಿ ರೆಸಿಸ್ಟೆನ್ಸ್. ಇಲ್ಲಿ ಪಂಪ್ ಫ್ಲೋ ಮಾಡ್ತಾ ಇದೆ, ಮತ್ತದೇನಾಗುತ್ತೆ ರಿವರ್ಸ್ ಟ್ಯಾಂಕ್ ಗೆ ರಿವರ್ಸ್ ಆಗ್ತಾ ಇರುತ್ತೆ. ಇನ್ ದ ಆಕ್ಚುಯೇಟೆಡ್ ಕಂಡೀಷನ್ಸ್, ಈಗ ಆಕ್ಚುಯೇಟ್ ಆಗಿದೆ, ಕಂಡೀಷನ್ಸ್ ನೋಡಿ, ಕನೆಕ್ಟ್ ಆಗಿದೆ, ಪಿ ಇಂದ ಎ ಗೆ ಕನೆಕ್ಟ್ ಆಗಿದೆ, ಪಿ ಇಂದ ಎ ಗೆ ಕನೆಕ್ಟ್ ಆಗಿದೆ. ಸೊ in the actuated condition, the loaded cylinder will complete its stroke. ಅದೇನಾಗುತ್ತೆ, ಒಂದ್ಸಲಿ ನೀವು ಆಕ್ಚುಯೇಟ್ ಮಾಡೋದಕ್ಕೆ ಕನೆಕ್ಟ್ ಆಯ್ತು, ಈ ಲೋಡೆಡ್ ಸಿಲಿಂಡರ್ ಏನಾಯ್ತು, ಆಕ್ಚುಯೇಟ್ ಆಯ್ತು, will complete its stroke first, then after no load cylinder starts moving. ಇಲ್ಲಿ ಲೋಡ್ ಇಲ್ಲ, ಇಲ್ಲಿ ಲೋಡ್ ಇದೆ ನೋಡಿ, ಇಲ್ಲಿ F is equal to 100, F is equal to 0 ಇದೆ, ಇಲ್ಲಿ ಆಕ್ಚುಯೇಟ್ ಆಗಿದೆ, ಇಲ್ಲಿ there is no load. There is the sequencing of actuation per cylinder with the help of pressure sequence valve. ಇಲ್ಲಿ pressure sequence valve ಅಂತ ನಾವು ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿದೆ ನೋಡಿ, ಇದರಿಂದ ಏನಾಗುತ್ತೆ, ನಮಗೆ ಇದು ಸ್ಟೆಪ್ ಬೈ ಸ್ಟೆಪ್ ಆಕ್ಚುಯೇಟ್ ಆಗುತ್ತೆ. ಫಸ್ಟ್ ಇದು ವಿತ್ ಲೋಡ್, ಇದು ನೋ ಲೋಡ್ ಸಿಲಿಂಡರ್ ವಿತೌಟ್ ಲೋಡ್ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸ್ಟಾರ್ಟ್ ಮೂವಿಂಗ್. ದಿಸ್ ಇಸ್ ದ ಸೀಕ್ವೆನ್ಸಿಂಗ್ ಆಫ್ ಆಕ್ಚುಯೇಷನ್ಸ್ ಫಾರ್ ಸಿಲಿಂಡರ್ ವಿತ್ ಹೆಲ್ಪ್ ಆಫ್ ಪ್ರೆಷರ್ ಸೀಕ್ವೆನ್ಸ್ valve. ಇನ್ ಅದರ್ ಆಕ್ಚುಯೇಟೆಡ್ ಕಂಡೀಷನ್ಸ್, ಇನ್ನೊಂದು ಆಕ್ಚುಯೇಟೆಡ್ ಕಂಡೀಷನ್ಸ್ ನಲ್ಲಿ ನೋಡಿ, ಈ ಫಿಗರ್ ನಂಬರ್ 19 ನಲ್ಲಿ ಕ್ರಾಸ್ ಕನೆಕ್ಷನ್ಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಕ್ರಾಸ್ ಕನೆಕ್ಷನ್ ಆಫ್ ಪೋರ್ಟ್ ಇನ್ ಡೈರೆಕ್ಷನ್ಸ್ ಕಂಟ್ರೋಲ್ ವಾಲ್ವ್ DCV ನಲ್ಲಿ ಲೋಡೆಡ್ ಪಿಸ್ಟನ್ ವಿಲ್ ರಿಟರ್ನ್ ಬ್ಯಾಕ್. ದಿಸ್ ಇಸ್ ಲೋಡೆಡ್ ಪಿಸ್ಟನ್ಸ್, ಇಟ್ ಕ್ಯಾನ್ ಬಿ ರಿಟರ್ನ್ ಬ್ಯಾಕ್ ಅಟ್ ಫಾಸ್ಟರ್ ಸ್ಪೀಡ್ ಆಸ್ ಕಂಪೇರ್ಡ್ ಟು ದ ನೋ ಲೋಡ್ ಪೊಸಿಷನ್ಸ್. ಇದಕ್ಕಿಂತ ಇದೇನಾಗುತ್ತೆ, ಲೋಡೆಡ್ ಫಾಸ್ಟ್ ಆಗಿ ರಿಟರ್ನ್ ಆಗುತ್ತೆ, ಇದಕ್ಕೆ ನೋ ಲೋಡ್ ಇರೋದಕ್ಕಿಂತ ಕಂಪೇರ್ ಮಾಡಿದಾಗ. ಇದಿಷ್ಟು ಮಕ್ಕಳೇ ಸೀಕ್ವೆನ್ಸಿಂಗ್. ಸೊ ಸೀಕ್ವೆನ್ಸ್ ವಾಲ್ವ್ ಆಗಲಿ ಅಥವಾ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ಆಗಲಿ, ಎರಡು ವಾಲ್ವ್ ಅನ್ನ ನಾವು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡೋದು ಮಕ್ಕಳೇ, ವರ್ಕಿಂಗ್ ವಿತ್, ಇಟ್ ಈಸ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ವರ್ಕಿಂಗ್ ವಿತ್ ಓವರ್ ರೈಡಿಂಗ್ ಅಂದ್ರೆ ರನ್ನಿಂಗ್ ಅವೇ ಆರ್ ಸಸ್ಪೆಂಡೆಡ್ ಲೋಡ್ ಅಂತ ಕರಿತೀವಿ. ದೇ ಆರ್ ಡಿಸೈನ್ಡ್ ಟು ಕ್ರಿಯೇಟ್ ಬ್ಯಾಕ್ ಪ್ರೆಷರ್ ಅಟ್ ದ ರಿಟರ್ನ್ ಲೈನ್ ಆಫ್ ದಿ ಆಕ್ಚುಯೇಟರ್ ಟು ಪ್ರಿವೆಂಟ್ ಲಾಸಿಂಗ್ ಕಂಟ್ರೋಲ್ ಓವರ್ ದಿ ಲೋಡ್. ಬೋತ್ ಸೀಕ್ವೆನ್ಸಿಂಗ್ ಅಂಡ್ ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ಕಂಪ್ಯಾರೇಟಿವ್ಲಿ ಸೇಮ್. ಎರಡನ್ನೂ ನಾವು ಯೂಸ್ ಮಾಡ್ತಕ್ಕಂಥದ್ದು ಇಲ್ಲಿ ಬ್ಯಾಕ್ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಟು ಕ್ರಿಯೇಟ್ ಬ್ಯಾಕ್ ಪ್ರೆಷರ್, ಸ್ಪೀಡ್ ಅನ್ನ ಕಂಟ್ರೋಲ್ ಅನ್ನು ಮಾಡಲಿಕ್ಕೆ ನಾವು ಬಳಸ್ತೀವಿ. ಸೊ ಇಲ್ಲಿವರೆಗೆ ಮಕ್ಕಳೇ ಡಿಫರೆನ್ಸ್ ಪ್ರೆಷರ್ ಕಂಟ್ರೋಲ್ ವಾಲ್ವ್ಸ್ ಅನ್ನ, ಪ್ರೆಷರ್ ರಿಲೀಫ್ ವಾಲ್ವ್ ಅನ್ನ, ಪ್ರೆಷರ್ ರೆಗ್ಯುಲೇಟರ್ ಅನ್ನ, ಕೌಂಟರ್ ಬ್ಯಾಲೆನ್ಸಿಂಗ್ ಅಂದ್ರೆ ಏನು, ಸೀಕ್ವೆನ್ಸಿಂಗ್ ಅಂದ್ರೆ ಏನು, ಸೀಕ್ವೆನ್ಸ್ ವಾಲ್ವ್ ಯಾವ ರೀತಿ ಆಪರೇಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ದೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ದಿಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.